ನಮಸ್ಕಾರ, ನಿಮ್ಮ ಹೆಸರು? ರೇಖಾ ಅಂತ. ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿದ್ದೀರಾ? ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರೇ. ನಾನು ಬಿಗ್ ಬಾಸಲ್ಲಿ ಒಂದು 4 ಕ್ವಶನ್ ಕೇಳ್ತೀನಿ. ಬಿಗ್ ಬಾಸಲ್ಲಿ ನಿಮ್ಮ ಫೇವ್ರೆಟ್ ಪರ್ಸನ್ ಯಾರು? ಗಿಲ್ಲಿ. ಯಾಕೆ ಗಿಲ್ಲಿ ಅವರೇ? ಚೆನ್ನಾಗಿ ಜಾಯಲಾಗಿರ್ತಾರೆ, ಇರೋದನ್ನು ಮಾತಾಡ್ತಾರೆ, ಸೊ ಇಷ್ಟ ಅದಕ್ಕೆ. ಗಿಲ್ಲಿ ವಿನ್ ಆದರೆ ನಿಮ್ಮ ಖುಷಿನ ಬಿಗ್ ಬಾಸಲ್ಲಿ? ತುಂಬ ಖುಷಿಯಾಗುತ್ತೆ. ಅದು ಅವ್ರ ಬದಲು ಇವರು ರಕ್ಷಿತ್ ಅವ್ರು ವಿನ್ ಆದರೆ? ಓಕೆ, ಬಟ್ ಗಿಲ್ಲಿ ವಿನ್ ಆದಷ್ಟು ಖುಷಿ ಆಗಲ್ಲ. ರಕ್ಷಿತಾ ವಿನ್ ಆದರೂ ಓಕೆ, ಬಟ್ ಗಿಲ್ಲಿ ವಿನ್ ಆದಷ್ಟು ಖುಷಿ ಆಗಲ್ಲ. ಗಿಲ್ಲಿ ಯಾರನ್ನಾದ್ರೂ ಬಿಗ್ ಬಾಸಲ್ಲಿ ಲವ್ ಮಾಡ್ತಾ ಇದ್ದಾರಾ? ಇವಳ ಬಗ್ಗೆ ತುಂಬ ಗಾಸಿಪ್ ಆಗ್ತಾ ಇದೆ. ಅದು ಲವ್ ಅಲ್ಲ, ಅವ್ರು ಜಸ್ಟ್ ಕಾಲು ಎಳಿತಿದ್ದಾರೆ ಅಷ್ಟೇ, ಲವ್ ಅಂತೇನಿಲ್ಲ. ಅಶ್ವಿನಿ ಮತ್ತು ಜಾನ್ವಿ ಅವ್ರು ನಿಜವಾಗ್ಲೂ ಜಗಳ ಆಡಿದ್ರಾ ಅನ್ಸುತ್ತಾ ನಿಮಗೆ? ನನಗೇನೋ ಸುಮ್ಮನೆ ಟಿ ಆರ್ ಪಿ ಅಂತಿರ್ತಾರಲ್ಲ, ಟಿ ಆರ್ ಪಿಗೋಸ್ಕರ ಜಗಳ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಇವಾಗ 3 ಜನ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದ್ದಾರಲ್ವಾ, ಅದರಲ್ಲಿ ಯಾರು ನಿಮಗೆ ಫೇವ್ರೆಟ್ ಅನಿಸುತ್ತೆ? ಯಾರೂ ಫೇವ್ರೇಟ್ ಇಲ್ಲ, ಅವ್ರು 3 ಜನ ಚೆನ್ನಾಗಿ ಆಡ್ತಾ ಇಲ್ಲ. ರಘು ಓಕೆ, ಅವ್ರು ಸ್ವಲ್ಪ ಚೆನ್ನಾಗಿ ಇವಾಗ ಕ್ಯಾಪ್ಟನ್ಸಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ರಘು ಓಕೆ, ಇನ್ನಿಬ್ಬರು ಇಷ್ಟ ಆಗ್ತಾ ಇಲ್ಲ. ಯಾಕೆ ಅವ್ರು ಇಷ್ಟ ಆಗ್ತಾ ಇಲ್ಲ? ರಿಷಿ ಫಸ್ಟ್ ವಾರ ಬಂದಾಗ ಓಕೆ ಚೆನ್ನಾಗಿ ಆಡ್ತಿದ್ದಾರೆ ಅಂತ ಅನ್ನಿಸ್ತಿತ್ತು, ಬಟ್ ಇವಾಗ ಒಂಚೂರು ಚೆನ್ನಾಗಿ ಆಡ್ತಾ ಇಲ್ಲ. ರಿಷಿ ಚೆನ್ನಾಗಿ ಆಡ್ತಾ ಇಲ್ಲ, ಇವಾಗ ಚೆನ್ನಾಗಿ ಆಡ್ತಾ ಇಲ್ಲ ಅವರು. ಸೂರಜ್ ಮತ್ತು ರಾಶಿಕಾ ಅವ್ರು ಲವ್ ಮಾಡ್ತಿದ್ದಾರೆ ಅನಿಸ್ತಿದ್ಯಾ? ಲವ್ ಅಂದರೆ ಅವ್ರು ಟಿ ಆರ್ ಪಿಗೋಸ್ಕರ ಅವ್ರು ಟ್ರೂ ಆಗಿ ಇವಾಗ ಹಳೆ ಬಿಗ್ ಬಾಸಲ್ಲೆಲ್ಲ ದಿವ್ಯಾ ಅವ್ರ ಹುಡುಗ ಆ ಥರ ಎಲ್ಲ ಟ್ರೂ ಆಗಿ ಲವ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿಲ್ಲ. ಅವರು ಟಿ ಆರ್ ಪಿಗೋಸ್ಕರ ಸುಮ್ಮನೆ ಲವ್ ಮಾಡೋ ಥರ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಸ್ಟಾರ್ಟಿಗೆ ಬಂದ ಕೂಡಲೇ ಅವರಿಗೆ ರೋಸ್ ಕೊಟ್ಟರು ಸೂರಜ್ ಅವರು. ರೋಸ್ ಕೊಟ್ಟರು, ಆಮೇಲೆ ಅವ್ರೇನು ಅಷ್ಟು ಇಂಟ್ರೆಸ್ಟ್ ಇದ್ದಿಲ್ಲ ಅವ್ರ ಮೇಲೆ. ಅಶ್ವಿನಿ ಅವ್ರು ಹೇಳಿದ್ದಕ್ಕೋಸ್ಕರ ಅವ್ರ ಹಿಂದೆ ಹೋದ್ರು ಅವರು ಅಂತ ಅನ್ನಿಸ್ತಿದೆ. ನಮಸ್ತೆ ಸರ್, ನಿಮ್ಮ ಹೆಸರು? ಸತೀಶ್ ಕೆ ಆರ್ ಅಂತ. ಸರ್, ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿದ್ದೀರಾ? ಬೆಂಗಳೂರಲ್ಲಿ ಹುಟ್ಟಿದಾಗಿಂದನೂ ಇಲ್ಲೇ ಇರೋದು. ಸರ್, ಬಿಗ್ ಬಾಸ್ದು ಒಂದು 4 ಕ್ವಶನ್ ಕೇಳ್ತೀನಿ ಅಷ್ಟೇ. ಸರ್, ಬಿಗ್ ಬಾಸಲ್ಲಿ ನಿಮಗೆ ಇಷ್ಟವಾದ ಸ್ಪರ್ಧಿ ಯಾರು? ನನಗೆ ಸುದೀಪ್ ಬಿಟ್ಟರೆ ಸುದೀಪೇ ಫಸ್ಟು. ನಂಗೆ ಅವರು ಅಂದರೆ ಪ್ರಾಣ, ಇಂಪಾರ್ಟೆಂಟು. ಅವ್ರ ಥರ ಯಾರು ಆ್ಯಕ್ಟ್ರಸೇ ಇಲ್ಲ. ನೆಕ್ಸ್ಟ್ ಶಿವರಾಜ್ ಕುಮಾರ್, ಆಮೇಲೆ ಪುನೀತ್ ರಾಜ್ಕುಮಾರ್. ಹೀ ಈಸ್ ದ ನಂಬರ್ 1 ಇನ್ ಕನ್ನಡ ಇಂಡಸ್ಟ್ರಿ. ಓಕೆ, ಬಿಗ್ ಬಾಸಲ್ಲಿ ಸುದೀಪ್ ಅಂದರೆ ತುಂಬ ಇಷ್ಟ. ಸರ್, ಈ ಸಲ ಬಿಗ್ ಬಾಸ್ ಸೀಸನಲ್ಲಿ ಯಾರು ವಿನ್ ಆಗ್ಬೋದು ನಿಮ್ಮ ಪ್ರಕಾರ? ಅವರು ಅದು ಹೇಳೋಕ್ಕೆ ಬರಲ್ಲ. ಡಿಪೆಂಡ್ಸ್ ಅಪಾನ್ ಅವರು ಯಾವ ಥರ ಬಿಹೇವ್ ಮಾಡ್ತಾರೆ, ಎಲ್ಲ ಕಂಟೆಸ್ಟೆಂಟ್ಸ್ ಜೊತೆ ಯಾವ ಥರ ಬಿಹೇವ್ ಮಾಡ್ತಾರೆ, ಜೊತೆಗೆ ರೆಸ್ಪೆಕ್ಟು ಇದರಲ್ಲಿ ಡಿಸಿಪ್ಲಿನಲ್ಲಿ ಯಾವ ಇದು ಮಾಡ್ತಾರೋ ಅವರು ವಿನ್ ಆಗೋ ಚಾನ್ಸಸ್ ಇರುತ್ತೆ. ಜೊತೆಗೆ ಅವರು ಇದು ಕ್ಯಾರೆಕ್ಟರ್ ವೈಸು, ಅವರು ಜನಗಳ ಹತ್ರ ನಡ್ಕೊಳ್ಳೋ ರೀತಿ, ಅದ್ರ ಮೇಲೆ ಅವರು ಗಾಡ್ ವಿಲ್ ಡಿಪೆಂಡ್ ಆ್ಯಂಡ್ ಬಿಗ್ ಬಾಸ್ ಐ ಮೀನ್ ಸುದೀಪ್ ವಿಲ್ ಡಿಸೈಡ್ ದಟ್. ವಿ ಹ್ಯಾವ್ ನಾಟ್ ಹಿ ವಿಲ್ ಓನ್ಲಿ ವಿನ್ ಅಂತ ಹೇಳೋಕ್ಕಾಗಲ್ಲ. ಅದೆಲ್ಲ ಪರಮಾತ್ಮಂಗೆ ಬಿಟ್ಟಿದ್ದದು. ಲಕ್ ಮೇಯ್ನ್ ಈಸ್ ಲಕ್. ಹಣೆ ಬರ ಇದ್ದವರು ವಿನ್ ಆಗ್ತಾರೆ. ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಹರ್ಷಿತಾ. ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿದ್ದೀರಾ? 7 to 8 years ಆಗಿರ್ಬೋದು. ಓಕೆ, ನಾನು ಬಿಗ್ ಬಾಸ್ದ ಒಂದು 3ರಿಂದ 4 ಕ್ವಶನ್ ಕೇಳ್ತೀನಿ. ಬಿಗ್ ಬಾಸಲ್ಲಿ ನಿಮ್ಮ ಫೇವ್ರೆಟ್ ಪರ್ಸನ್ ಯಾರು? ನನಗೆ ಫೇವ್ರೆಟ್ ಅಂತ ಇಲ್ಲ, ಬಟ್ ಆಟದು ನೋಡಬೇಕು ಅಂದರೆ ನನಗೆ ರಕ್ಷಿತಾ ಇಷ್ಟ ಆಗ್ತಿದ್ದಾಳೆ. ಯಾಕೆ ರಕ್ಷಿತಾ ಇಷ್ಟ? ಬಿಕಾಸ್ ಅವಳು ಚಿಕ್ಕವಳಾದ್ಲು, ಅವಳ ಬಗ್ಗೆ ಅಷ್ಟು ರೂಮರ್ಸ್ ಇದ್ದರು. ಬೀಂಗ್ ಅಪ್ ಐ ಮೀನ್ ಅವಳಿಗೆ ಅಷ್ಟು ಅಲ್ಲಿ ಏನು ಚೀಪಾಗಿ ಮಾಡಿದರು. ಅವಳಿಗೆ ಏನು ಮಾತಾಡ್ಬೇಕು ಅದನ್ನು ಮಾತ್ರ ಮಾತಾಡ್ತಾಳೆ. ಆ್ಯಂಡ್ ಅವಳು ಮಾತಾಡೋದಕ್ಕೆ ಒಂದು ವ್ಯಾಲಿಡ್ ಪಾಯಿಂಟ್ಸ್ ಇರುತ್ತೆ. ಅವಳು ಅನ್ನೆಸರಿ ಮಾತಾಡಲ್ಲ, ಮತ್ತು ಬೇಕು ಅಂದರೆ ಜಗಳ ಮಾಡಲ್ಲ. ಅವಳ ವಿಷಯಕ್ಕೆ ಅಂತ ಬಂದರೆ ಅವಳು ಮಾಡ್ತಾಳೆ. ಇವನ್ ನಿನ್ನೆದು ಗೇಮ್ಸ್ ಎಲ್ಲ ನೋಡಿದರೆ ಅವಳು ಒಳ್ಳೆ ಆಟ ಆಡಿದ್ದಾಳೆ. ಸೊ ನಂಗೆ ಅವಳು ಇಷ್ಟ. ಅಶ್ವಿನಿ ಅವರು ಯಾಕೆ ರಕ್ಷಿತನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಬಿಕಾಸ್ ಚಿಕ್ಕವರಂದರೆ ಅವರಿಗೆ ಈಸಿಯಾಗಿ ಟಾರ್ಗೆಟ್ ಮಾಡೋದು. ದೊಡ್ಡವ್ರ ಹತ್ರ ಮಾತಾಡಿದ್ರೆ ಸುಮ್ಮನೆ ದೊಡ್ಡ ಜಗಳ ಆಗುತ್ತೆ. ಚಿಕ್ಕವರಾದರೆ ಹೇಳಿದ ಮಾತು ಕೇಳ್ತಾರೆ, ದೊಡ್ಡವ್ರು ಕೇಳಲ್ಲ. ಅದಕ್ಕೋಸ್ಕರ ಮೇ ಬಿ ಗಿಲ್ಲಿ ಅವ್ರು ವಿನ್ ಆಗ್ಬೋದಾ ಬಿಗ್ ಬಾಸಲ್ಲಿ? ಅದು ಹೇಳಿಕ್ಕಾಗಲ್ಲ, ಬಿಕಾಸ್ ಬೇಸ್ಡ್ ಆನ್ ದ ಟಿ ಆರ್ ಪಿ. ಬಿಕಾಸ್ ಎಲ್ಲರೂ ಇವಾಗ ಅಶ್ವಿನಿಯನ್ನು ಇಟ್ಟಿರ್ತಾರೆ, ಬಿಕಾಸ್ ಟಿ ಆರ್ ಪಿ ಅವ್ರದ್ದು ರೈಸ್ ಆಗಬೇಕು ಅಂತಲೇ ಇಟ್ಟಿರ್ತಾರೆ. ಅವ್ರು ಜಗಳ ಮಾಡ್ತಾರೆ ಸುಮ್ಮನೆ, ಏನಾದರೆ ರೂಲ್ಸ್ ಫಾಲೋ ಮಾಡಲ್ಲ ಅಂತ ಹೇಳ್ಕೊಂಡು. ಈಗ ಗಿಲ್ಲಿನೂ ಹಾಗೆ. ಗಿಲ್ಲಿ ಐ ಮೀನ್ ಅವ್ನು ಕ್ರೇಜಿಯಾಗಿ ಇರ್ತಾನೆ, ಬಟ್ ಹೇಳಿಕ್ಕಾಗಲ್ಲ. ಮೇ ಬಿ ರಕ್ಷಿತನೂ ಆಗ್ಬೋದು, ಅಥವಾ ಹೇಳಿಕ್ಕಾಗಲ್ಲ ಸೂರಜ್ ಇವಾಗ ಸೈಲೆಂಟ್ ಕಿಲ್ಲರ್ ಆಗಿ ಅವನೂ ಆಗ್ಬೋದು. ಸೊ ಇಟ್ ಡಿಪೆಂಡ್ಸ್. ಇಟ್ಸ್ ಆಲ್ ಡಿಪೆಂಡ್ಸ್ ಅಪಾನ್ ದ ಟಿ ಆರ್ ಪಿ ಆ್ಯಂಡ್ ಪೀಪಲ್ಸ್ ವೋಟ್ಸ್ ಅಷ್ಟೇ. ಇವಾಗ ಅಶ್ವಿನಿ ಮತ್ತು ಜಾನ್ವಿ ಅವ್ರು ಮೊನ್ನೆ ಒಂದು ಇದ್ರಲ್ಲಿ ಜಗಳ ಆಡಿದ್ರು. ಅವ್ರು ನಿಜವಾಗ್ಲೂ ಜಗಳ ಆಡೋದು ಅಥವಾ ಫೇಕ್ ಜಗಳ ಅನ್ನಿಸ್ತಿದ್ಯಾ ನಿಮಗೆ? ಇಲ್ಲ, ಜಗಳ ಆಡಿದೆ. ಬಿಕಾಸ್ ಬಿಗ್ ಬಾಸ್ಗೆ ಬೇಕಿತ್ತು ಅವ್ರ ಜಗಳ, ಆದರೆ ಟಿ ಆರ್ ಪಿ ಜಾಸ್ತಿ ಆಗುತ್ತೆ ಅದು ಅವ್ರಿಗೆ ಗೊತ್ತಿತ್ತು. ಸೊ ಅದಕ್ಕೆ ಜಗಳ ಆಡಿದರು. ಡೆಫಿನೆಟ್ಲಿ ಅದು ಕಾಂಪ್ರಮೈಸ್ ಆಗುತ್ತೆ. ಆಗಿ ಅಲ್ಲಿದೆ, ನೀವು ನೋಡಿರ್ತೀರ ರಶಿಕಾ, ಅವಳ ಹೆಸರು ನನಗೆ ಗೊತ್ತಿಲ್ಲ, ರಾಶಿ. ಅವಳು ಹೋಗಿ ಸುಮ್ಮನೆ ಕಾಂಪ್ರಮೈಸ್ ಮಾಡೋ ಥರ ಮಾಡಿದಾಳೆ. ಸೊ ಇಟ್ ಡಿಪೆಂಡ್ಸ್, ಎಲ್ಲ ಇದು ಡಿಪೆಂಡ್ಸ್ ಆಗುತ್ತೆ. ಬಿಕಾಸ್ ನಾವು 24/7 ಲೈವ್ ಸ್ಟ್ರೀಮ್ ನೋಡ್ಲಿಕ್ಕಾಗಲ್ಲ, ಬಿಕಾಸ್ ವಿ ಆರ್ ವರ್ಕಿಂಗ್ ಇದು. ಸೊ ವಿ ಓನ್ಲಿ ಸಿ ದ 1 hour. ಸೊ ಅದರಲ್ಲಿ ಏನಾಗುತ್ತೆ ಅಂತ ನಮಗೆ ಗೊತ್ತಾಗಲ್ಲ. ಮೇ ಬಿ
ಹೇಳಿಕ್ಕಾಗಲ್ಲ. ನಾನು ಒಂದು ಬಿಗ್ ಬಾಸ್ದು ಒಂದು 5 ಕ್ವಶನ್ ಕೇಳ್ತೀನಿ. ಬಿಗ್ ಬಾಸಲ್ಲಿ ನಿಮ್ಮ ಫೇವ್ರೆಟ್ ವ್ಯಕ್ತಿ ಯಾರು? ಗಿಲ್ಲಿ. ಯಾಕೆ ಗಿಲ್ಲಿ ಅವರೇ? ಸೊ ಅವ್ರು ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ನಗಿಸ್ತಾರೆ ಎಲ್ಲರನ್ನೂ. ಸೊ ಅವ್ರು ಇಷ್ಟ ನೋಡೋರಿಗೆ. ಅವ್ರ ಜೊತೆ ಇವಾಗ ಕಾವ್ಯ ಅವ್ರನ್ನ ಜೋಡಿ ಮಾಡಿದ್ರಲ್ವಾ, ಅದು ಹೇಗೆ ಅನ್ನಿಸ್ತು ನಿಮಗೆ? ಅದು ಚೆನ್ನಾಗಿತ್ತು ಆ್ಯಕ್ಚುಲಿ, ಅವರಿಬ್ಬರದ್ದು ಜೋಡಿಯಾಗಿ ಜಂಟಿಯಲ್ಲಿ ಚೆನ್ನಾಗಿತ್ತು. ಸೂರಜ್ ಅವ್ರ ಬಗ್ಗೆ ಅಭಿಪ್ರಾಯ? ಅವ್ರದ್ದು ಫಸ್ಟು ಎಂಟ್ರಿ ಚೆನ್ನಾಗಿತ್ತು, ಬಟ್ ಇವಾಗ ಎಲ್ಲೋ ಒಂದು ಕಡೆ ರಾಶಿಕಾ ಜೊತೆ ಎಲ್ಲ ಇವಾಗ ಸುದೀಪ್ ಸರ್ ಬಂದು ಹೋದ್ಮೇಲೆ ಇವಾಗ ಸ್ವಲ್ಪ ಪರವಾಗಿಲ್ಲ, ಓಕೆ. ಇವಳು ಮಂಗಳೂರು ಹುಡುಗಿ ರಕ್ಷಿತನ್ ಬಗ್ಗೆ? ಸೂಪರ್, ಶಿ ಈಸ್ ಆಲ್ಸೋ ಗುಡ್. ಚಂದ್ರಪ್ರಭಾ ಅವರು ಕಾಮಿಡಿ ಮಾಡ್ತಾರೆ, ಬಟ್ ಇನ್ನೂ ಏನು ಗೇಮ್ ಸ್ಟಾರ್ಟ್ ಮಾಡಿಲ್ಲ ಅವರು ಬಿಗ್ ಬಾಸ್ ಮನೇಲಿ. ಕಾವ್ಯ ಅವರು? ಕಾವ್ಯ ಪರವಾಗಿಲ್ಲ, ಓಕೆ ಓಕೆ ಗುಡ್. ರಾಶಿಕಾ ಅವರು? ಆಶಿಕಾ 2 ಡೇಸಿಂದ ಅವ್ರದ್ದು ನಾಮಿನೇಷನ್ ರೀಸನ್ಸ್ ಎಲ್ಲ ಆದಮೇಲೆ ಇವಾಗ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾಯಿದ್ದಾರೆ. ಇವರು ಮಲ್ಲಮ್ಮ ಅವರು? ಮಲ್ಲಮ್ಮ ಅವ್ರ ಬಗ್ಗೆ ಇನ್ನೂ ಅವ್ರಿಗೆ ಅರ್ಥ ಆಗ್ತಾಯಿಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಮತ್ತು ಧ್ರುವ್ ಹೇಳ್ಕೊಡ್ತಾ ಇದ್ದಾರೆ, ಆದರೂ ಇನ್ನೂ ಅವ್ರು ಕಲಿಬೇಕು. ಬಿಗ್ ಬಾಸ್ ಮನೇಲಿ ಸ್ಟೇ ಆಗಬೇಕಂದ್ರೆ ಅವ್ರಿಗೆ ಇನ್ನೂ ಅರ್ಥ ಆಗಬೇಕು ಬಿಗ್ ಬಾಸ್ ಆಟ. ಧ್ರುವ ಅವ್ರ ಬಗ್ಗೆ? ಧ್ರುವ ಅವ್ರ ಬಗ್ಗೆ ಅವ್ರು ಇದ್ದಾರೆ, ಆದರೆ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಕನ್ಫ್ಯೂಸ್ ಕಳೆದೋಗಿದ್ದಾರೆ ಅಂತ ಅನ್ನಿಸ್ತಾ ಇದೆ.